ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹೀರಾ ಶುಗರ್ ಕಾರ್ಖಾನೆ ಕತ್ತಿ ಬಿಟ್ಟು ಓಡಿದ್ದಕ್ಕೆ ನಮ್ಮ ಉಡಿಯ ಕಾರ್ಖಾನೆ ಬಂದೈತಿ ಎಂದ ಅಣ್ಣಾ ಸಾಹೇಬ್ ಜೊಲ್ಲೆ. ಸಹಕಾರಿ ಸಕ್ಕರೆ ಕಾರ್ಖಾನೆಯ 25-26 ಸೀಸನ್ 66ನೇ ಕಬ್ಬು ನುರಿಸೋ ಹಂಗಾಮಿನ ಬಾಯ್ಲರ್ ಪೂಜಾ ಸಮಾರಂಭ ಇವತ್ತು ಪೂಜ್ಯ ಶ್ರೀ ನಿರ್ಸೇಶ್ವರ ಸ್ವಾಮೀಜಿ ಮತ್ತು ಸಂಕೇಶ್ವರ ಶಂಕರಲಿಂಗ ಸ್ವಾಮೀಜಿಯವರ ಹಸ್ತದಿಂದ ಈಗಾಗಲೇ ಬಾಯ್ಲರ್ ಪೂಜೆ ಆಗ್ಯದ. ಈ ಬರ್ತಕ್ಕಂಥ ಈ ಸೀಸನ್ನಲ್ಲಿ ಸರ್ಕಾರದಿಂದ ಆದೇಶ ನವೆಂಬರ್ 1 ಪ್ರಾರಂಭ ಮಾಡಬೇಕಂತ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಅಷ್ಟರ ಒಟ್ಟಿಗೆ ನಮ್ಮದೆಲ್ಲ ತಯಾರಿ ಮಾಡಿ ಈಗಾಗಲೇ 10,000 ಕೆಪಾಸಿಟಿ ಇಂದ ಈ ಸಕ್ಕರೆ ಕಾರ್ಖಾನೆ ಈ ಸರಿ ಒಳ್ಳೆಯ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಕಬ್ಬು ಕಟಾವು ಇರ್ಬೋದು, ಹಾರ್ವೆಸ್ಟಿಂಗ್ ಇರ್ಬೋದು, ಲೋಕಲ್ ಮತ್ತು ಬೀಡ್ಗಳಿಂದ ಗ್ಯಾಂಗ್ಗಳನ್ನು ಕೂಡ ರೈತರಿಗೆ ಅನುಕೂಲ ಆಗುವಂತೆ ಭಾಳ ಒಳ್ಳೆಯ ರೀತಿಯಿಂದ ಇವತ್ತು ಮಾಡಲಾಗಿದೆ. ಇವತ್ತು ವಜನ್ ಕಾಟ ಇರ್ಬೋದು ಅಥವಾ ಬಿಲ್ ಪೇಮೆಂಟ್ ಇರ್ಬೋದು ಮತ್ತು ಇನ್ನುಳಿದ ಎಲ್ಲ ವ್ಯವಸ್ಥೆಗಳು ರೈತರಿಗೆ ಅನುಕೂಲ ಆಗುವಂತೆ ಎಲ್ಲ ಹೊಸದಾಗಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿ ಬರ್ತಕ್ಕಂಥ ದಿನಮಾನದಲ್ಲಿ ಕಬ್ಬು ನುರಿಸೋ ಹಂಗಾಮಿನ ಜೊತೆಗೆ 1.5 ಲಕ್ಷ ಲೀಟ್ರ್ ಇಥನಾಲ್ ಪ್ಲ್ಯಾಂಟ್ ಕೂಡ ಪ್ರಾರಂಭದ ಹಂತದಲ್ಲಿದೆ. ಮತ್ತು 18 ಮೆಗಾವ್ಯಾಟ್ ಕೋ ಜನರೇಷನ್ ಈಗಾಗಲೇ ಪ್ರಾರಂಭ ಇತ್ತು. ಅದರ ಬಾಯ್ಲರನ್ನು ರಿಪೇರ್ ಮಾಡಿ ಮತ್ತು 18 ಮೆಗಾವ್ಯಾಟ್ ಅಂದರೆ 36 ಮೆಗಾವ್ಯಾಟ್ ಈ ಸಲ ಪ್ರಾರಂಭದಲ್ಲಿದೆ. ಅದೇ ಪ್ರಕಾರ ಈ ಎಲ್ಲ ಸವಲತ್ತುಗಳು ಕಾರ್ಮಿಕರಿಗೆ 7ನೇ ವೇತನ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲವನ್ನು ಕೂಡ ಮಾಡಿ ಕಾರ್ಮಿಕರು ಕೂಡ ಈಗಾಗಲೇ ದೀಪಾವಳಿಯಲ್ಲಿ ಬೋನಸ್ ಕೂಡ ಡಿಕ್ಲೇರ್ ಮಾಡೋ ಹಂತದಲ್ಲಿದ್ದೆವು. ಅದೇ ಪ್ರಕಾರ ರೈತರಿಗೆ ಕೂಡ ಕಬ್ಬು ಕಟಾವನ್ನು ವ್ಯವಸ್ಥಿತ ಮಾಡಿ 15 ದಿವಸದಲ್ಲಿ ಬಿಲ್ ಕೊಡುವಂಥ ವ್ಯವಸ್ಥೆ ಮತ್ತು ಅವರಿಗೂ ಕೂಡ ಆಕ್ಸಿಡೆಂಟಲ್ಲಿ ಮೃತಪಟ್ಟಿರೋ 10 ಲಕ್ಷ ಪರ್ಯಂತ ಇನ್ಶೂರೆನ್ಸನ್ನು ಸಿಗುವಂಥ ಯೋಜನೆ ಕೂಡ ಈಗಾಗಲೇ ಮೊನ್ನೆ ಜನರಲ್ ಮೀಟಿಂಗ್ನಿಂದ ಪ್ರಾರಂಭ ಆಗ್ಯದ. ಮತ್ತು ಹಲವಾರು ಯೋಜನೆಗಳು ಈ ಅಕ್ಟೋಬರ್ದಿಂದ ಏನು ಹೊಸದಾಗಿ ನಮ್ಮದೇನು ಕಬ್ಬು ನಾಟಿ ಮಾಡ್ತಾರೆ ಅವರಿಗೆ ಬಡ್ಡಿ ಇಲ್ದನ 15,000 ಕೊಡುವಂಥ ಒಂದು ಯೋಜನೆ ಕೂಡ ಈಗಾಗಲೇ ನಮ್ಮ ಆಡಳಿತ ಮಂಡಳಿ ಮಂಜೂರನ್ನು ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಹಂತವಾಗಿ ರೈತರಿಗೆ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡ್ತಾ ಈ ಸಕ್ಕರೆ ಕಾರ್ಖಾನೆ ಒಳ್ಳೆಯ ದೃಷ್ಟಿಯಿಂದ ನಡೆಸಿ ಸುಮಾರು ಒಂದು 10-15 ವರ್ಷದಲ್ಲಿ ಈ ಸಾಲವನ್ನು ತೀರಿಸಿ ಮತ್ತೆ ಒಂದು ಹಳಿ ವೈಭವ ಬರುವಂತೆ ಈ ಒಂದು ಸಕ್ಕರೆ ಕಾರ್ಖಾನೆ ನಾವು ಮಾಡ್ತಾಯಿದ್ದೀವಿ. ಈಗ ಸಾಕಷ್ಟು ಸಂಕಷ್ಟದಲ್ಲಿದೆ ಸರ್ ಕಾರ್ಖಾನೆ. ಇವಾಗ ಹೊಸ ಯೋಜನೆಗಳಿಗೆ ಈಗ ಪ್ರಗತಿ ಇತರ ವೈಭವಿತವಾಗಿ ಇತರ ಬರ್ಬೇಕಂತ ತಾವು ಹೇಳ್ತೀರಿ. ಹೊಸ ಯೋಜನೆಗಳನ್ನ ಏನು ಹಾಕ್ಕೊಂಡಿದ್ದೀರಿ ಸರ್? ಮತ್ತೆ ಅದು ಹೊಸ ಯೋಜನೆ ಅಂದರೆ ನೋಡಿರಿ, ಇದು ಇಥನಾಲ್ ಪ್ರಾರಂಭ ಆಗಿದ್ದಿಲ್ಲ, ಅದನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ. ಕೋ ಜನರೇಷನ್ 18 ಮೆಗಾವ್ಯಾಟ್ ಇತ್ತು, 18 ಮೆಗಾವ್ಯಾಟ್ ಅಂದರೆ ಡಬಲ್ ಉತ್ಪನ್ನ ಬರ್ತದೆ. ಅದೇ ಪ್ರಕಾರ ಈಗ ಮತ್ತು ನಾವು ನಿಪ್ಪಾಣಿಯಲ್ಲಿ ಈಗಾಗಲೇ ಹೊಸ 3 ಯೋಜನೆಗಳನ್ನು ತೊಗೊಂಡಿದ್ದೀವಿ. ಒಂದು CBG ಅಂದರೆ ಪ್ರೆಸ್ಮಡ್ದಿಂದ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಪ್ರಾರಂಭ ಮಾಡೋದು. ಆಮೇಲೆ ಬಗ್ಯಾಸ್ದನ್ನು ಪ್ಯಾಲೆಟ್ಸ್ ಮಾಡೋದಂದ್ರೆ ಅದನ್ನು ಗೋಳಿ ಪ್ರಕಾರ ಮಾಡಿ ಅದನ್ನು ಕೂಡ ಹೊರಗೆ ಮಾರಾಟ ಆಗುವಂಥದ್ದು ಯೋಜನೆ. ಮತ್ತು ಬೂದಿಯಿಂದ ಇಟ್ಟಂಗಿ ಮಾಡುವಂಥದ್ದು ಈ ವರ್ಷ ಅಲ್ಲಿ ಪ್ರಾರಂಭ ಆದರೆ ಇದು ಕೂಡ ಮುಂದಿನ ವರ್ಷ ಇಲ್ಲೂ ಕೂಡ ಅದನ್ನೆಲ್ಲ ಯೂನಿಟ್ಗಳು ಪ್ರಾರಂಭ ಮಾಡಬೇಕಾಗ್ತದೆ. ಯಾಕಂದರೆ ಹೊಸ ಯೂನಿಟ್ ಮಾಡಿ ಲಾಭದಾಯಕ ಯೂನಿಟ್ಗಳು ಮಾಡಲಾರ್ದಾಗ ಹೋದರೆ ಬರೀ ಸಕ್ಕರೆ ಅಟ್ಟೆ ಉತ್ಪನ್ನ ಆದರೆ ಲಾಭದಾಯಕ ಆಗೋದಿಲ್ಲ. ಆದ ಕಾರಣ ಇಥನಾಲ್ ಮೊದಲನೇದಾಗಬೇಕು, ಕೋ ಜನರೇಷನ್ ಆಗಬೇಕು, ಬಗ್ಯಾಸ್ದಿಂದ ಪ್ಯಾಲೆಟ್ಸ್ ತಯಾರಾಗಬೇಕು, ಪ್ರೆಸ್ಮಡ್ದಿಂದ ಬಯೋಗ್ಯಾಸ್ ತಯಾರಾಗಬೇಕು ಮತ್ತು ಬೂದಿಯಿಂದ ಇಟ್ಟಗಿ ತಯಾರಾಗಬೇಕು. ಈ ಎಲ್ಲ ಯೋಜನೆಗಳು ಕೂಡ ಮುಂದಿನ ವರ್ಷದಲ್ಲಿ ನಾವು ಹಾಕ್ಬೋದು. ಇಲ್ಲ, ಬೇರೆದವ್ರು ನಿಪ್ಪಾಣಿ ಚಿಕ್ಕೋಡಿಯಲ್ಲಿ ಏನು ಡಿಕ್ಲೇರ್ ಆಗ್ತದೋ ಅದೇ ಬಿಲ್ಲನ್ನು ಕೊಡ್ತೀವಿ. ಯಾವುದೂ ಒಂದು ನ್ಯಾಯ ಪೈಸೆ ಕೂಡ ಕಮ್ಮಿ ಕೊಡಲ್ಲ ಸರ್. ಈಗ ಕೊಡ್ತಾರೆ ಅಷ್ಟೇ ಕೊಡ್ತಾರೆ. ಭಾಳ ರಿಸ್ಕ್ ತೊಗೊಂಡು ನೀವು ಸಕ್ಕರೆ ಕಾರ್ಖಾನೆ ನಡೆಸತ್ತೀರಿ. ಬಹುಶಃ ನಿಮಗೆ ಬಿಟ್ಟರೆ ಅದು ಜಿಲ್ಲಾದಾಗ ಯಾರಿಗೂ ಸಾಧ್ಯ ಇರ್ತಿರಲಿಲ್ಲ. ಸುಮಾರು 600-700 ಕೋಟಿ ರೂಪಾಯಿ ಲಾಸ್ ಆಗಿತ್ತು. ಆಮೇಲೆ ರಾಜಕೀಯ ಒತ್ತಡಗಳು ಜಾಸ್ತಿ ಇತ್ತು. ಅಂಥ ಸಂದರ್ಭದಾಗ ನಿಮ್ಮ ಈ ಸಕ್ಕರೆ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟರ್ ನೇತಾವು ನಂಬಿ ಬಂದ್ರಿ. 4-5 ಸರಿ ಆ ಕಡೆ ಮಾಡಿರೋದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವ್ರ ಮೇಲೆ ಯಾವ ರೀತಿ ಸರಿ ನೀವು ನಂಬಿಕೆ ಇಡ್ತೀರಿ? ಅಥವಾ ಈ ಸೀಸನ್ ಮುಗಿತಕ್ಕಾದ್ರೂ ತಮ್ಮ ಜೊತೆ ಕೈ ಜೋಡಿಸ್ತಾರೋ ಇಲ್ಲ? ದೇವರಾಮ ಸ್ವಾಮೀಜಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ, ಎಲ್ಲ ಸರಿ ಹೋಗ್ತದೆ. ಅವ್ರ ಮೇಲೆ ಕೂಡ ನಂಬಿಕೆ ಇಟ್ಟಿದ್ದೀವಿ. ಯಾಕಂದ್ರೆ ಹಿಂದಿನ ಆಡಳಿತ ಮಂಡಳಿ ಎಷ್ಟು ಆಗಿ ಹೋಗ್ಯದ, ಅದೊಂದು ಹಿಂದಿನ ಆಡಳಿತ ಮಂಡಳಿ ಎಷ್ಟು ಹೊಣೆಗಾರ ಇತ್ತು. ಅವಾಗೂ ಇವರ ನಿರ್ದೇಶಕರಿದ್ರು. ಇವರಿಂದ ಮತ್ತೆ ಯಾವುದೇ ರೀತಿ ಇದ್ರ ಕೂಡ ನೋಡಿ, ಒಂದು ಈಗ ನಿಪ್ಪಾಣಿಯಲ್ಲಿ ನಾನು ನಡೆಸ್ತೇನೆ ಅಂತ ತಿಳ್ಕೊಂಡು ಅಲ್ಲಿ ನಿರ್ದೇಶಕ ಮಂಡಳಿ ಹೊಣೆ ಹೊತ್ತೋದು ಭಾಳ ಕಷ್ಟ. ಯಾಕಂದ್ರೆ
ಅಲ್ಲಿ ಏನೋ ನುಕ್ಸಾನ ಆಗಲಿ ಲಾಭ ಆಗಲಿ ನಾನಾ ಹೊಣೆಗಾರ ಅಂತ ತಿಳ್ಕೊತಾರೆ. ಆ ಪ್ರಕಾರ ಇಲ್ಲೂ ಕೂಡ ಯಾರು ನೇತೃತ್ವ ಸರ್ ಅವರು ಹೊಣೆಗಾರರು ಅಂತ ಅವರು ತಗೊಳ್ಬೇಕು. ನಿರ್ದೇಶಕರದ್ದು ಯಾವುದೇ ಇದರಲ್ಲಿ ಪಾತ್ರ ಇಲ್ಲ ಮತ್ತು ಅವ್ರು ಯಾವುದೂ ಕೂಡ ಕಾರಣ ಇಲ್ಲ. ಇದು ನೋಡ್ರಿ ಆಡಳಿತಾತ್ಮಕವಾಗಿ ಅವ್ರ ಹೆಸರು ಬರ್ತದೆ, ಅವ್ರು ಸೈನ್ ಮಾಡಿದಾರ್ದು ಕಾರಣ. ಅದು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಬಹುತೇಕ ಏಕ ಅಭಿನಯ ಅಂದ್ರೆ ಏನಂತಾರೆ, ಏಕ ಪಾತ್ರ ಅಭಿನಯ ಅಲ್ಲ, ಏಕೇರಿ ಏನಂತಾರೆ, ಒನ್ ಮ್ಯಾನ್ ಶೋ ಟೈಪ್ ಇರ್ತದೆ. ಆ ಪ್ರಕಾರ ನಡೀತದೆ. ಇವತ್ತು ಇಲ್ಲಿಯೂ ಕೂಡ ಏನಾದರೂ ಇದು ಲಾಸ್ ಆಗಲಿ ಲಾಭ ಆಗಲಿ ಅದ್ರ ಹೊಣೆ ಕೂಡ ನಾನೇ ಹೊತ್ತೇವೆ, ನಾನೇ ನಡೆಸ್ತೇನೆ ಕೂಡ ನಾವೇ ಹೊತ್ತೇವೆ. ಲಾಸ್ ಅಂತೂ ಮಾಡೋದು ಪ್ರಶ್ನೆ ಬರಲ್ಲ. ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೇವೆ. ಅಂದ್ರೆ ನಿಮ್ಮ ಬಗ್ಗೆ ಜನರಿಗೆ ಗೌರವ ಐತಿ, ರೈತ ಗೌರವ ಐತಿ, ಅದೇ ಪ್ರಕಾರ ನಡೆಸ್ಕೊತಿದ್ವಿ ಮತ್ತು ನಿರ್ದೇಶಕ ಮಾಡಿದ್ರು ಅದೇ ಪ್ರಕಾರ ನಮ್ಗೆ ಸಪೋರ್ಟ್ ಕೊಡ್ತೀವಿ. ಯಾಕಂದ್ರೆ ಸಾಕಷ್ಟು ಬಡ್ಡಿಗೆಲ್ಲ ಅಮೌಂಟ್ ಜಾಸ್ತಿ ಹೋಗ್ತಾ ಇದೆ ಸರ್ ಇಲ್ಲಿ. 100% ಇದ್ರ ನೋಡ್ರಿ, ಈಗ ಬರೀ 600 ಕೋಟಿ ಅದ. 600 ಕೋಟಿ ಅಂದ್ರೆ ಬರೀ 10% ಹಿಡಿದ್ರು ಕೂಡ 60 ಕೋಟಿ ಹೋಗ್ತದೆ. ಇನ್ನು ಮೇಲೆ ನಾವು ಎಲ್ಲ ಯೂನಿಟ್ಸ್ ಮಾಡಿ 1000 ಕೋಟಿ ಮೇಲ್ಪಟ್ಟು ಹೋಗ್ಬೋದು. ಸುಮಾರು ವರ್ಷಕ್ಕೆ 100 ಕೋಟಿ ಮೇಲ್ಪಟ್ಟು ನಾವು ಬಡ್ಡಿ ತುಂಬಬೇಕಾಗ್ಬೋದು. ಆದರೆ ಅಷ್ಟು ಉತ್ಪನ್ನಗಳನ್ನ ನಿರ್ಮಿತಿ ಮಾಡ್ತೀವಿ. ಅದು ಬಡ್ಡಿ ಕೊಟ್ಟರು ಕೂಡ ಲಾಭ ಆಗುವಂಗೆ ಉತ್ಪನ್ನಗಳನ್ನ ಮಾಡ್ತೀವಿ. ಸರ್ ಇನ್ನೊಂದು ಪ್ರಶ್ನೆ, ಸಕ್ಕರೆ ಕಾರ್ಖಾನೆ ನಿರ್ದೇಶಕ ಇಲ್ಲಾಂದ್ರೆ ಹೊಸದು ಏನೋ ಯೋಜನೆ ಮಾಡಿದ್ರು ಎಲ್ಲರನ್ನ ಮನೆಗೆ ಹೋಗ್ತೀವಿ. ಅಂದ್ರೆ ಒಂದೇ ಮಾಧ್ಯಮ ಬಚ್ಚಾಯಿಗೆ ಆಟ ಹೊಡಿಯಬೇಕಿಲ್ಲ ಸರ್. ಈಗ ನಮ್ಮ ಭಾಷೆದಾಗ ಹೇಳೋದಲ್ಲ, ಎರಡು ಭಾಷೆದಾಗ ಹೇಳೋದಲ್ಲ. ಅವ್ರ ಅನಿಸಿಕೆ ಏನೈತಿ, ಇನ್ಕಮ್ ಜನರೇಷನ್ ಸಲುವಾಗಿ ನಾವು ಅದೇ ಇನ್ಕಮ್ ಅವ್ರ ಅನಿಸಿಕೆ ಏನೈತ್ರಿ, ಅವ್ರು 600 ರೂಪಾಯಿ ಕೊಟ್ಟು ಸಾಲ ಮಾಡಿದಾರೆ. ಈಗ ನೀವು 400 ರೂಪಾಯಿ ಮತ್ತೆ ಹತ್ರ 400 ಕೋಟಿ ನಾವು ಮಾಡಿದೇವೆ ಅಂದ್ರೆ ಯೂನಿಟ್ ಮಾಡಾಕಿದ್ದೀವಿ ಹೊಸದು. ಮತ್ತು ಮಾಡೋದ ಏನು ಮಾಡೋರು ಹೇಳಿ, ಅವ್ರು ಮಾಡಿ ಇಟ್ಟು ಹೋಗಿದ್ದಾರೆ ಇಲ್ಲಿ ಇಟ್ಟು. ಹಳೇದು ಬಾಕಿನ 200 ಕೋಟಿ ಇತ್ತು, ನಮಗೆ ಬಿಲ್ ಕೊಡಬೇಕಾದಿತ್ತು. ಉಳಿಕಿದೆಲ್ಲ ಇನ್ನೂ ಪೇಮೆಂಟ್ಗಳು ಕೊಡ್ತಾ ಇದ್ದೀವಿ. ಇನ್ನೂ ಬ್ಯಾಂಕ್ದವ್ರು ಬರ್ತಾ ಇದ್ದಾರೆ ದಿವಸ. ಅವ್ರು ತಪ್ಸ್ಕೊಂಡು ಓಡಿಸೋಕೆ ಸಾಕಾಗಿದೆ. ಅಂದರೆ ರಿಕ್ವೆಸ್ಟ್ ಮಾಡೋತಕ್ಕ ಇಲ್ಲಪ್ಪ ಪ್ಯಾಕ್ರಿ ನಂತರ ಚಾಲೂ ಆದ್ಮೇಲೆ ಕೊಡ್ತೀವಿ ಅನ್ನೋ ಈಗ ಯಾರೂ ತಯಾರಾಗ್ತಾ ಇರಲ್ಲ. ಸರ್ ಇನ್ನೊಂದು ಏನಂದ್ರೆ ರೀ, ಈ ಡೈರೆಕ್ಟರ್ಗಳನ್ನ ಹೊರತುಪಡಿಸಿ ಹೊರಗಿನವರು ಒಂದು ಇಬ್ಬರು ತಮ್ಮ ಆಪ್ತರು ಅಥವಾ ಹಿಂಬಾಲಕರು ಅವ್ರದ್ದು ಹಸ್ತಕ್ಷೇಪ ಜಾಸ್ತಿ ಆಗಿತ್ತು. ಏನೂ ಅದು ನಿರ್ದೇಶಕರು ರಿಟೈರ್ ಆಗೈತಿ. ಅವ್ರನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ? ಎಲ್ಲ ಯಾರ್ದು ಹಸ್ತಕ್ಷೇಪ ಇಲ್ಲ, ಏನೂ ಇಲ್ಲ. ಉಹಾಪಗಳು ಮಾತ್ರ ಹಸ್ತಕ್ಷೇಪ ಇದ್ರೆ ಎಷ್ಟು ಸಂಸ್ಥೆಗಳು ನಡೆಸಿದೇನು ಮಾಡಿದೇನು, ಎಲ್ಲಿ ಯಾರ್ದು ಹಸ್ತಕ್ಷೇಪ ಅದ ಹೇಳಿ. ಅಲ್ಲ, ಈ ಸಕ್ಕರೆ ಕಾರ್ಖಾನೆ ಇಲ್ಲ ಅಂತ ಹೇಳ್ತೇನಲ್ರಿ. ಅದನ್ನು ಉಹಾಪಗಳು ಮಾಡ್ತಾರೆ, ಏನು ಹಂಗೆ ಊಹಿಸ್ತಾರೆ, ಏನು ಮಾಡೋದು ಅಂತ ಹೇಳಿ. ಸಾಹೇಬ್ರ, ಈಗ ಇದು ನೀವು ಸಾಲ ಕೊಟ್ಟಿರಲ್ಲ, ಬೇರೇಶ್ವರ ಆಗಲಿ ಬ್ಯಾಂಕ್ DC ಬ್ಯಾಂಕ್ ಆಗಲಿ, ಬೇರೇಶ್ವರದ 13.5% ಬಡ್ಡಿ ಆಗ್ತದೆ ಅಂತ ಹೇಳಿ ಸುದ್ದಿ ಅದ. ಹೌದು, 100% ನಿಜ ಅದ. ಇದು ಅದು ಕೂಡ ಒಂದು ಸಂಸ್ಥೆ. ಯಾಕಂದ್ರೆ ನಾವು ಹೆಚ್ಚಿನ ಡಿಪಾಸಿಟ್ ಮೇಲೆ 10% ಮಟ್ಟ ಕೊಟ್ಟು ತಗೋತೀವಿ ಅಂದ್ಕೊಳ್ಳಿ, ಅದಕ್ಕೂ ಪ್ರೋಡಿಸ್ಬೇಕಾಗ್ತದೆ. ಅದರಲ್ಲಿ 2% 3% ಡಿಫರೆನ್ಸ್ ಮ್ಯಾಗ ನಾವು ನಡೆಸ್ತಿರ್ತೀವಿ. ಅಲ್ಲಿ ಏನು ಕಾಂಪ್ರಮೈಸ್ ಇದಪ್ಪ, ನಮ್ಮ ಕಾರ್ಖಾನೆ ಅದ, ಇದು ನಮ್ಮ ಸಂಸ್ಥೆ ಅದ, ನಾವು ಅಲ್ಲಿ ಕಮ್ಮಿ ಕೊಡಕ್ಕೆ ಬರಲ್ಲ. ಬೇರೇಶ್ವರದಾಗ ಕೂತಾಗ ಬೇರೇಶ್ವರ ನೋಡ್ಬೇಕಾಗ್ತದೆ ನಾವು. ಇಲ್ಲಿ ಕೂತಾಗ ಇಲ್ಲಿ ಹಿರಣ್ಯಕೇಶ್ ನೋಡ್ಬೇಕಾದ್ರೆ ಎಲ್ಲಿ ನಾವು ಕೂಡ್ತೇವೆ ಅವಾಗ ಆ ಸಂಸ್ಥೆದ ಹಿತೈಷಿ ನೋಡ್ಬೇಕಾದ್ರೆ ರೈತರು ಒಂದ್ ಅಥವಾ 1.5% ಹೆಚ್ಚು ಬೀಳ್ಬಹುದು ನಮ್ಗೆ. ಆದ್ರೆ ಒಂದು ನಯಾ ಪೈಸೆ ನೀವು 10% 12% ಮತ್ತೆ ಎಲ್ಲರೂ ಕೊಟ್ಟರು ನಾವು ತಗೊಳಕ್ ತಯಾರದೀವಿ. ಖರೀ ಯಾರು ಕೊಡೋರಿಲ್ಲ. ರೈತರಿಗೆ ನಾವು ಭರವಸೆ ಅಂದ್ರೆ ನೋಡ್ರಿ, ಈಗಾಗಲೇ ನನಗೆ ಅನಿಸಿದಂಗೆ ಒಂದು 5 ವರ್ಷದಾಗ 100, 200, 300 ನಿಪ್ಪಾಣಿ ಇತ್ತು, ಚಿಕ್ಕೋಡಿ ಏನು ಕೊಟ್ಟಿದ್ದಾರೆ ಅದಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ. ನಾವೇನು ಕಮ್ಮಿ ಕೊಡೋದಿಲ್ಲ ಬಿಲ್ಲ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟೇ ಬಿಲ್ ಕೊಡ್ತೀವಿ. ವಜನ್ ಕರೆಕ್ಟಾಗಿ ಮಾಡ್ತಿರ್ತೀವಿ. ಇವತ್ತು ನೋಡ್ಬೋದು ಅವ್ರು ವಜನ್ ಕಾಟ ಫರ್ಕಿತ್ತು ಅಂತ ಅಂತಿದ್ರು ಮಾಡ್ತಿದ್ರು, ಅದು ನಮಗೇನು ಗೊತ್ತಿಲ್ಲ. ಬಟ್ ನಾವು ಮಾತ್ರ ಕರೆಕ್ಟ್ ಮಾಡ್ತಾ ಇದ್ದೀವಿ. ಈ ಸಲ ಫ್ರೆಶ್ ಮಡ್ ಕೂಡ ಒಳ್ಳೆಯ ರೇಟ್ ಕೊಡ್ತಾ ಇದ್ದೀವಿ. ಒಂದು 1500 ಇತ್ತು, 1000 ಮಾಡಿದೆವು. ಅದೇ ಪ್ರಕಾರ ರೈತರಿಗೆ 15,000 ಭಿನ್ನ ಬಡ್ಡಿ ಇಲ್ದನ ಅವ್ರಿಗೆ ಡೆವಲಪ್ಮೆಂಟ್ ಸಲುವಾಗಿ ನಾವು ಕಬ್ಬು ಲಾವಣಿ ಮಾಡೋದಿರ್ಬೋದು, ಹೊಸ ತಳಿ ಹಚ್ಚೋದು ಅಥವಾ ಫರ್ಟಿಲೈಸರ್ ತೊಗೋದಿದ್ರು, ಕೆಮಿಕಲ್ಸ್ ತೊಗೋ, ಇದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಈ ಸಲ ಇಂಥವೆಲ್ಲ ಯೋಜನೆಗಳು ಹಂತವಾಗಿ ಮಾಡ್ತಾಯಿದ್ದೀವಿ. ಪೂರ್ತಿ ಒಮ್ಮೆಲೇ ಏನಾರು ಮಾಡ್ತೀವಿ ಅಂತ ನಾವು ಹೇಳಾಗಿಲ್ಲ. ಹಂತವಾಗಿ ನೀವು ಟೈಮ್ ಕೊಟ್ಟರೆ ನೀವು ಇಲ್ಲೇ ಇರೋದೇ. ನಾವಂತೂ ಅಲ್ಲಿಂದ ಬರ್ತೀವಿ. ಇಲ್ಲಿ ಡೆವಲಪ್ಮೆಂಟ್ಗಳು ನೀವೇ ನೋಡಿ ನಮಗೆ ಮುಂದಿನ ವರ್ಷ ಹೇಳ್ಬೋದು ಅನಿಸ್ತದೆ. ಯೋಜನೆಗಳು ಅದಕ್ಕೆ ನಾನಾ ಕಾರಣ ಇರ್ಬೋದು ಅನಿಸ್ತದೆ. ಅದಕ್ಕೆ ನೋಡ್ಬೇಕು ನೀವು. ಸರ್, DCC ಬ್ಯಾಂಕ್ ಹೇಳ್ಬೇಕು. DCC ಬ್ಯಾಂಕ್ ತಮ್ಮ ಕ್ಷೇತ್ರದೊಳಗೆ ಅನಪೋಸ್ ಆಗುವಂತ ಸುದ್ದಿ ಕೇಳಿ ಬರುತ್ತೆ. ಅಲ್ಲ, ಆಗ್ಬೋದು, ಅದು ಆಗ್ಬೋದು. ಇದರಲ್ಲಿ ಆಗೋತಾಗ ಆಗ್ಬೋದು ಅಂತ ಅನ್ಕೋತ ಹೋಗ್ಬೇಕು. ಯಾಕಂದ್ರೆ 13 ತಾರೀಕುವರೆಗೆ ಕಾಯ್ಬೇಕಾಗ್ತದೆ. 11 ತಾರೀಕಿಗೆ ಲಾಸ್ಟ್ ಇದು ಅಪ್ಲಿಕೇಶನ್ ತುಂಬೋದದ. 13 ತಾರೀಕು ಲಾಸ್ಟ್ ವಿಡ್ರಾವಲ್ ಅದ. ಅಲ್ಲಿವರೆಗೆ ಕಾದು ನೋಡಿ. ನಮ್ಮ ಕಡೆ ಮೆಜಾರಿಟಿ ಆದ್ರೆ ಲಿಂಗಾಯತರು ನಾವು ಚೇರ್ಮನ್ ಮಾಡ್ತೀವಿ ಅಂತ ಸರ್, ನೀವೇನು ಆಕಾಂಕ್ಷೆ ಇದ್ರೆ ಸರ್? ಇಲ್ಲ, ನಾವೇನು ಆಕಾಂಕ್ಷೆ ಇಲ್ಲ. ನಮ್ಮದು ಕೂಡ ಬ್ಯಾಂಕ್ ಅದರ ದೊಡ್ಡದ. ಯಾರ ಮಾಡಿದ್ರು ಕೂಡ ನಾವು ಒಂದು ತಿಳ್ಕೊಂಡು ನಾವು ಎಲ್ಲರೂ DC ಬ್ಯಾಂಕ್ ಡೆವಲಪ್ಮೆಂಟ್ ಸಲುವಾಗಿ ಎಲ್ಲರೂ ಭಾಗವಹಿಸ್ತೀವಿ. ಸರ್, ಕೈ ಬಂದ ಕೂಡಲೇ ರೈತರಿಗೆ ಹಲವಾರು ಗೊಂದಲಗಳದಾವ ಸರ್. ಈ ಫ್ಯಾಕ್ಟರಿಗೆ ಕಬ್ಬು ಕೊಡ್ತಾರಂತ ನಿಮ್ಗೆ ನಂಬಿಕೆ ಐತೆ ಸರ್? 100% ನಂಬಿಕೆ ಅದ. 100% ನಂಬಿಕೆ ಅದ. ಯಾಕಂದ್ರೆ ಗ್ಯಾಂಗದವ್ರು ಕೂಡ ಇದು ನೋಡ್ರಿ, ಯಾರೂ ಬರಲ್ಲ ಅಂತಿದ್ರು. ಗ್ಯಾಂಗದವ್ರು ಕೂಡ
ಒಂದು 10,000 15 ಸಾವಿರ ಕಟಾವು ಮಾಡುವಂಥ ಈಗಾಗಲೇ ಗ್ಯಾಂಗ್ಗಳು ನಮ್ಮಲ್ಲಿ ಬಾಂಡ್ ಆಗಿದಾವೆ. ಸಕ್ಕರೆ ಇದು ಕಬ್ಬು ಕೊಡೋರು ಕೂಡ ಈಗಾಗಲೇ ಉತ್ಸುಕತೆ ನಾವು ಕೊಡ್ತೀವಿ ನೀವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಾರಂಭ ಆದ ತಕ್ಷಣ ನೀವು ಅದನ್ನು ಪ್ರತ್ಯಕ್ಷಾತ್ ನೋಡ್ಬೋದು. ಈ ಕಾರ್ಖಾನೆ ಮೇಲೆ ರೈತರದ್ದು ಭಾಳ ಭರವಸೆ, ಇದ್ರ ಮೇಲೆ ಭಾಳ ಪ್ರೀತಿ ನಂಬಿಕೆ ಭಾಳ ಐತೆ ಸರ್. ಹಣ ಕೊಡ್ತಾರ ಅನ್ನೋದು ಗ್ಯಾರಂಟಿ ಇಲ್ಲಂದ್ರೂ ಕೂಡ 4.75 ಲಕ್ಷ ಟನ್ ಕಬ್ಬ ಕಳಿಸ್ಯಾರ ಸರ್. ಎಸ್, ಈಗ ರೈತರಿಗೆ ಏನು ಹೇಳ್ತೀರಿ ಸರ್? ಕೊಡ್ತಾರೆ ಈ ಸಲ 4.75 ಅವಾಗ ಕೊಟ್ಟರು. ಈಗ ಮತ್ತಿಟ್ಟು ವಿಶ್ವಾಸ ಬಂದದವ್ರಿಗೆ 10 ಲಕ್ಷ ಟನ್ ಕೊಡ್ತಾರೆ. ಬಿಲ್ ಕೂಡ ವ್ಯವಸ್ಥಿತ ಕೊಡ್ತೀವಿ. ರೈತರ ವಿಶ್ವಾಸ ದ್ರೋಹ ಮಾಡೋದು ನಮ್ಮ ಕೆಲಸ ಮಾಡೋದಿಲ್ಲ. ನಾವೆಲ್ಲರೂ ಕೂಡ ಕಟಿಬದ್ಧಾಗಿ ರೈತರಿಗೆ ಒಳ್ಳೆಯದನ್ನು ಮಾಡ್ತೀವಿ. ಅನ್ಬೋದು ಅದಕ್ಕೇನು ಇದ್ರೆ ಇರ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದೆವು. 6 ಜನ ಆಗಿಲ್ಲ ಅಂದ್ರೆ ಏನು ಮಾಡೋದು? 6 ಜನ ಸೇರಿ ಸರ್ ರಮೇಶ್ ಕತ್ತಿ ಅವ್ರು ಬೆನ್ನತ್ತಿದ್ರಿ. ಹಿನಾಯಿ ಸೋಲ್ ಆತು. ಆ ಸೋಲ್ ಹೇಗೆ ನೋಡ್ತೀರಿ ಸರ್? KBC ಅಲ್ಲ, ಸೋಲ್ ಯಾಕಂತೀರಿ? 12,000 ಮತ ಬಿದ್ದಾವ ಸಾದಾ ಅಂತೀರ ನೀವು? ಹೊರಗಿನವ್ರ ಮಂದಿ ಏನೂ ಆಗುಲ್ಲ ಅಂತೀರ. 12,000 ಮತ ಬಿದ್ದಾವು, ಅದೇನು ಸೋಲ್ ಅಂತೀರ? ನಾತೇನ ಸರ್ ಬಟ್ ಜನರೇ ಹೊರಗೆ ಬಂದು ನಿಂತಿರಲ್ಲ ಸರ್ MP ಸೀಟ್ ತಿಳ್ಸ್ಕೊಂಡ್ರಿ ಜಾರಕಿಹೊಳಿ ಮೇಲೆ ಒಂದು ಮಾತಿತ್ತು ಸರ್. ಎಲ್ಲ ತಪ್ಪದ. ಅವ್ರು ಏನ್ ಬೇಕಾದ್ರೂ ಊಹಿಸ್ಕೋತಾರ, ಅದ್ರಾಗ ಏನ್ ಮಾಡ್ತಾರೆ ಸರ್ MP ಇಲೆಕ್ಷನ್ ಅವ್ರು ನೋಡಿ ನಾವು ಕುಡಿದೇವು ಅಂತ ಅವ್ರ ಮೇಲೆ ಸಿಡ ತಿರ್ಸ್ಕೋದು ಏನ್ ಪ್ರಶ್ನೆ ಬರ್ತದೆ? ಅಲ್ಲ, MP ಇಲೆಕ್ಷನ್ ಒಳಗೆ ಸರ್ ಅವ್ರ ಹೆಗಲ ಮ್ಯಾಗ ಬಂದೂಕಿಟ್ ನಿಮಗೆ ಅವ್ರು ಅನ್ನಾಕದಾರ ಹಂಗೆ ಆಗೈತಿ ನಿಮ್ಗೆ ಅನಿಸ್ತಿದ್ದೇನ? ನೀವು ಹೇಳಿ ನೋಡ್ರಿ. ನಾವೆಲ್ಲರೂ ಕೂಡಿ ನೋಡ್ರಿ, ಎಲ್ಲರೂ ಒಂದಾಗಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಇವಾಗ ರಮೇಶ್ ಕತ್ತಿ ಅವರು ವೈಯಕ್ತಿಕವಾಗಿ ತಮ್ಮ ಮೇಲೆ, ಜಾರಕಿಹೊಳಿ ಕುಟುಂಬದ ಮೇಲೆ ಟೀಕೆಗಳನ್ನು ಮಾಡಿದ್ರು ಸರ್. ಆದರೂ ಸುದೇಕ್ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಯಾಕೆ ಸುಮ್ಮನಿದ್ದಾರೆ ಅಂತ ನಾವು ಯಾವಾಗೂ ಕೂಡ ನೋಡ್ರಿ ಯಾರ ಮೇಲೆ ಕೂಡ ಟೀಕಾ ಮಾಡೋದು ನಮ್ಮದು ನಿಜ ಅಲ್ಲ. ನಮ್ಮದು ಏನಂತಾರೆ ಜಾಯಮಾನದಾಗ ನಮ್ಮದು ಅದು ಪದ್ಧತಿ ಅಲ್ಲ. ಯಾಕಂದ್ರೆ ನಾವು ನಮ್ಮದು ಡೆವಲಪ್ಮೆಂಟ್ ಹೇಳ್ತೀವಿ, ನಾವು ಏನು ಮಾಡ್ತೀವಿ ಅನ್ನೋದು ಹೇಳ್ತೀವಿ. ಬರ್ತು ಬೇರೆದವ್ರ ಮ್ಯಾಗ ಏನೂ ನಾವು ಡೆವಲಪ್ ಇದು ಮಾಡೋದಿಲ್ಲ. ಅದು ಯಾವಾಗ ಅವ್ರು ಕೇಳ್ತಾರೋ ಉತ್ತರ ಕೊಡ್ಬೋದು ಬೇಕಾದ್ರೆ. ಸರ್ MP ಚುನಾವಣೆ ಒಳಗೆ ರಮೇಶ್ ಕತ್ತಿ ಅವರು ನಿಮ್ಮ ಪರವಾಗಿ ಮಾಡಿದಾರೋ ಅಥವಾ ಇಲ್ಲ? ಸ್ಪಷ್ಟ ಮಾತನಾಡಿ ಅದು ಅವ್ರಿಗೆ ಗೊತ್ತದ. ನಿಮ್ಮ ಗಮನಕ್ಕೆ ಬಂದಾಗ ನಮ್ಮ ಗಮನಕ್ಕೆ ಅಲ್ಲ. ಈಗ ಅದ್ರ ಪರಿಣಾಮ ಭೋಗಿಸಾಗಿದೆ ಇಲ್ಲ ನೀವು? ಅದ್ರ ಪರಿಣಾಮ ಇದೆಲ್ಲ ಪದ್ಧತಿ ಮಾಡಿಲ್ಲ ಅಂತ ನೇರವಾಗಿ ಹೇಳ್ರಿ, ಇಲ್ಲಾಂದ್ರೆ ಮಾಡಿದಾರ ಅಂತಾರೆ ಹೇಳ್ರಿ. ಎಷ್ಟು ಸಲ ಹೇಳೋದು ನಾವು? ಲೀಡ್ ಕೊಟ್ಟಿದ್ದೀವಿ ಅಂತಾರೆ ಯಾರು? ಈಗ ರಮೇಶ್ ಸರ್ ಈಗ ಅಲ್ಲಲ್ಲ ಜನತೆ ಕೊಟ್ಟಿದ್ದು ಹುಕ್ಕೇರಿ ಜನತೆ ಕೊಟ್ಟಿದ್ದು ಸರ್. ಅವ್ರು ರಮೇಶ್ ಕತ್ತಿ ಅವ್ರು ಏನು ಹೇಳ್ತಾರಂದ್ರ, ಹುಕ್ಕೇರಿ ನಾವು ಲೀಡ್ ಮಾಡಿ ಕೊಟ್ಟಿವಿ, ಗಪ್ಪ ಅನ್ನಸಭನ ಜೊಲ್ಲೆ ಅವ್ರು ನಿಪಾನ್ಯಾಗ ತಲೆ ಹಾಕಿದ್ರೆ ಭಾಳ ಚಲೋ ಆಗ್ತದ. ಇಲ್ರಿ, ನಾವು ಅಲ್ಲಿ ತಲೆ ಹಾಕೋದು ಇಲ್ಲಿ ತೆಗೆ ಎಲ್ಲಿ ನಮ್ಗೆ ಜನ ಇರ್ತಾರಲ್ಲ ಹೋಗಾರ ನಾವು ನಿಪಾನಿ ಒಳಗೆ ಮೈನಸ್ ಆಗಿತ್ತು. ಆದ್ರೆ ಆಗಿರ್ಬೋದು. ಅದೇನು ಮೈನಸ್ ಅದು ಪ್ಲಸ್ ಅದ ರಾಜಕೀಯ ಅದು. ಯಾವಾಗ ಏನ್ ಬೇಕಾದ ಆಗ್ಬೋದು. ಅಲ್ಲಿ ಆಗ್ಯದ ಇಲ್ಲಿ ಆಗ್ಯದ, ಅಲ್ಲಿ ಆಗಿದೆ ಅಂದ್ರೆ ಇಲ್ಲಿ ಹೋಗ್ಬಾರ್ದು, ಇಲ್ಲಿ ಆಗಿದೆ ಅಲ್ಲಿ ಹೋಗ್ಬಾರ್ದು ಅಂದ್ರೆ ಅವರು ಒಂದ್ಸಲ ಸೋತಿದಾರೆ ಅಂತ ಗಪ್ಪ ಮನೆಗೆ ಕೊಟ್ಟಿರ್ಬೇಕು. ಯಾವ್ದು ಅದು ನಾವು ಕೂಡಿ ಡಿಸ್ಕಷನ್ ಮಾಡಿ ನಿರ್ಣಯ ತಗೊಂಡು ಆ ಕ್ಯಾಂಡಿಡೇಟು ಮತ್ತು ಅವರು ಕೂಡಿ ನಾವು ಡಿಸ್ಕಸ್ ಅದು ಒಪ್ಪಂದಾಗ ಹೇಳಕ್ ಬರ್ಬೋದು. सर के तुम्ही वाईट संगती लावून बिघडलेला असं कोण वाईट सांगते? तुम्ही म्हणता वाईट सांगते म्हटलं तर कोण? आता तुमच्यावर आहे की नाही तुमच्या बरोबर असलेलं चांगलं आणि आमच्या बरोबर आलं वाईट झालं. तुमच्या बरोबर आता 10 वर्ष काय 15 वर्ष काढलं त्यांनी चांगलं होतं आणि आमच्या बरोबर आलं कुठलं वाईट झालं. ಈಗ ಅವ್ರ ಜೋಡಿ ಕೂಡಿ ನೀವು ಭಾಳ ಹುಷಾರಾಗಿದ್ದೀರ ಸರ್. ಹುಷಾರಂತೂ ಇದೇವ ನಾವು ಯಾರು ಕೂಡ ಕೂಡಿ ಯಾರು ಕೂಡ ಕೂಡಿ ಕೆಡೋದ ಕೂಡಿ ಕೊಡೋದ ನಮ್ಮ ಬಿಟ್ಟು ನಾವೇ ಕೆಡ್ತೀವಿ, ನಮ್ಮ ಬಿಟ್ಟು ನಾವೇ ಚಲೋ. ಒಂದು ಲಿಂಗಾಯತರನ್ನ ನಿಮ್ಮನ್ನ ಕೆಡಿದಾರ ಅಂತ ಹೇಳ್ರಿ. ಆ ಟೈಮ್ದಾಗ ಲಿಂಗಾಯತರು ನೀವು ಅಂದಿಲ್ಲ, ನಾವೇನು ಅಂದಿಲ್ಲ. ಅವರೇ ಕೆಡಿದವ್ರು ಇದ್ದಾರೆ, ಕೆಡಿದವ್ರು ಎಲ್ಲರೂ ಇದ್ದಾರೆ, ವಿರೋಧ ಮಾಡಿದವ್ರು ಎಲ್ಲರೂ ಕೆಡಿದಾರೆ. ಲಿಂಗಾಯತರು ಕೆಡಿದವ್ರು ಅವರು ಕೆಡಿದವ್ರು ತನ್ನೂ ಇದು ಬರೋದಿಲ್ಲ. ಎಲ್ಲರಿಗೂ ಕೆಡಿದವ್ರು ನಾವು ಒಪ್ಪಿದ್ದೀವಿ, ಅದಕ್ಕೇನು ಸಂಬಂಧ ಇಲ್ಲ. ಮತ್ತೆ ಬೇರೆ ಕೆಲಸ ನೋಡಿ ಅದು ಒಂದೇ ಇಲ್ಲ ನಮ್ಮ ಕೆಲಸ. ಸರ್ ಕೆಬಿ ಚುನಾವಣೆ ಡಿಸಿಷನ್ ಮೇಲೆ ಪರಿಣಾಮ ಬೀರ್ಬೋದು ಸರ್? ಏನೂ ಬೀರೋದಿಲ್ಲ. ಅದು ಬೇರೆ ಅದ ಇದೇ ಬೇರೆ ಅದ. ಅದು ನೀವು 13 ತಾರೀಕು ನೋಡ್ತೀರಿ ನೀವು ಎಷ್ಟು ಜನ ಅನ್ನಪೂಜ ಆಗ್ತಾರೆ ಮತ್ತು ಎಷ್ಟು ಆಗ್ತಾರೆ. ಸರ್ ದಿವಸ ಉಳಿದಿಲ್ಲ. 18 ತಾರೀಕಂತೂ ಫುಲ್ ಡಿಕ್ಲೇರ್. ತಮ್ಮ ಕಡೆ 2 ಸೀಟ್ ಅದಾವೆ ಸರ್ ಡಿಸಿಸಿ ಯಾವ ಡಿಸಿಸಿ ಆಲ್ರೆಡಿ ಅನ್ನಪೂಜ ಆಗಿದಾವ ಅಲ್ಲ ಇನ್ನು ಆಗ್ಬೇಕ್ರಿ. 12 ಮಟ್ಟ ಆಗ್ಬೋದು ಅಂತ ಅಂದಾಜು ಅದ. ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾರಿ. 13 ಕಡೆ ನಾವು ತಿಳಿಸ್ಕೊಡ್ತೀವಿ ಅಂತ ಸಚಿವರು ಹೇಳ್ತಾರಲ್ಲ ಸರ್. ಇವಾಗ 19ಕ್ಕೆ ಡಿಕ್ಲೇರ್ ಆಗೋದು ನಿರ್ಣಯ ಕೊಡ್ಬೇಕು, ಹುಕ್ಕೇರವ್ರು ನಿರ್ಣಯ ಕೊಡ್ಬೇಕು. 13ನೇದು ಸರ್. ಒಂದು ಕತ್ತಿಯವರು ಒಂದು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಹಾಲ್ಸಿದ್ನಾಥ್ನಲ್ಲಿ ಸಿಕ್ಕಾಪಟ್ಟೆ ಸಾಲ ಅಲ್ಲಿ ಮಾಡಿದಾರ. ಅದೇ ರೀತಿ ಇಲ್ಲಿಯೂ ಕೂಡ ಏನಂತ ಸಾಲ ಮಾಡಿ ಬಂದ್ ಮಾಡ್ಕೊಂಡು ಓಡಿ ಹೋಗ್ತಾರತ್ತ ಅನ್ನೋ ಮಟ್ಟಿಗೆ ಒಂದು ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸರ್ ಅವರು. ಅಲ್ಲ ಓಡಿ ಹೋಗೋರಿದ್ದು ನಾವು ಬರ್ತಿದ್ದೇವೆ, ಬರೋದು ಪ್ರಶ್ನೆನೇ ಇಲ್ಲ. ಎಂಥ ಬೇಕಾದಂಥ ಸಕ್ಕರೆ ಕಾರ್ಖಾನೆ ಲಾಸಿದ್ದು ಕೂಡ ನಾವು ಅದನ್ನು ನಡೆಸಿ ತೋರಿಸ್ತೀವಿ, ಪ್ರಾಫಿಟ್ ಮಾಡ್ತೀವಿ. ಈಗ ಹಲ್ಸಿದ್ನಾಥ್ ಫ್ಯಾಕ್ಟ್ರಿ ಸಾಲ ಮಾಡಿದಾರತ್ತಾರ. ಸಾಲ ಎದಕ್ಕೆ ಮಾಡಿದೆವು? ಇದ್ರ ಗತ್ಲೆ ಮಾಡಿ ನಾವು ಓಡಿ ಹೋಗಿಲ್ಲ. ಅದನ್ನು ಸಾಲ ಮಾಡಿ ಅಲ್ಲಿ ಆಸ್ತಿ ಮಾಡಿದೆವು. ಒಟ್ಟು 1,000 ಕೋಟಿ ಸಾಲ ಆದರೆ 750 ಕೋಟಿ ಆಸ್ತಿ ಆಗ್ಯದ. ಈಗ ಒಂದು 2,500 3,500 ಕೆಪಾಸಿಟಿ ಇದ್ದು 11,000 ಆಗ್ಯದ.
ಇಥನಾಲ್ ಒಂದೂವರೆ ಲಕ್ಷ ಲೀಟ್ರ್ ಆಗ್ಯದ ಈ ವರ್ಷ ಮತ್ತೆ 200 KLPD ಅಂದ್ರೆ 2 ಲಕ್ಷ ಲೀಟ್ರ್ ಮಾಡ್ತಾ ಇದ್ದೀವಿ. 100 KLPD ಅಂದ್ರೆ 1 ಲಕ್ಷ ಲೀಟ್ರ್ ಗ್ರೇನ್ ಬೇಸ್ಡ್ ಮಾಡ್ತಾ ಇದ್ದೀವಿ. 50 KLPD ಇಥನಾಲ್ ಮಾಡ್ತಾ ಇದ್ದೀವಿ. ಮತ್ತು ಈಗ ಇದನ್ನು ಪ್ರಾಜೆಕ್ಟ್ ತೊಗೊಂಡಿವಿ ನಾವು, ಪ್ಯಾಲೆಟ್ಸ್ ಇದು CBG ಐತೆ, ಎಲ್ಲ ಈಗ ಫೈನಲ್ ಸ್ಟೇಜಿಗೆ ಇದ್ದಾವೆ. ಮತ್ತು ಸಾಲ ಹೆಚ್ಚಾಗ್ತದೆ. ಸಾಲ ಹೆಚ್ಚಾದ್ರೆ ನೋಡ್ರಿ, ಸಾಲ ಚೈನಿಗೆ ಅಥವಾ ಏನೋ ಬೇರೆ ಖರ್ಚು ಮಾಡಿರೋ ಸಾಲ ಅನ್ಬೋದು. ಅಷ್ಟೇ ಮಾಡೋಕ್ಕೆ ಸಾಲ ಮಾಡಿರೋ ಸಾಲ ಅಂತೀರ ನೀವು? ಸರ್ ಮತ್ತೆ ಸಾಲ ಅದಕ್ಕೋಸ್ಕರ ಇದನ್ನು ನೋಡ್ರಿ ತನ್ನ ಸರ್ ಸರ್, ಕೇಸ್ ಆಗಿತ್ತು 1,000 ಕೋಟಿ ಆಸ್ತಿ ರಮೇಶ್ ಕತ್ತಿ ಅವರು ಸಕ್ಕರೆ ಕಾರ್ಖಾನೆ ಐತಿ ಅಂತ ಇದ್ರ ಪ್ರತ್ಯಕ್ಷ ಐತಿರಲಿಲ್ಲ, ಏನದು ಐತಿ. 1,000 2,000 ಇದ್ರ ಬಿ ಐತೆ ಅನ್ನೋದು. ಅಂದ್ರೆ ಸಾಲ ನಿಮ್ಮ ಈಗ ಅನ್ನೋದ್ರ ನೀವು ಸಾಲ ನಾನು ನೋಡ್ರಿ, ನಾವೇನ್ ನಡ್ಸಕ್ ಕೊಡ್ರಪ್ಪ, ನಿಮ್ಗೆ ನಾನು ಕೊಡ್ರತ್ ನಾನು ಬಂದಿದ್ದೇನ? ನೀವಾಗಿ ಬಿಟ್ಟು ಹೊಡಿದಿರಿ, ನಮ್ಮ ಪದರಾಗ ಬಂದು ಬಿದ್ದಿದ್ದೆ ಅದು, ನಾವೀಗ ನಡ್ಸ್ಕೊಂಡು ಹೊಡಿದೇವು. ಸರ್ ಮತ್ತೆ ನಿಖಿಲ್ ಕತ್ತಿ ಅವರ ನಿಪಾನ ಕ್ಷೇತ್ರ ಬಂದು ನೋಡ್ತೇವೆ ಅಂತ ಹೇಳಿದಾರೆ ಸರ್. ಎಲ್ಲರಿಗೆ ಎಲ್ಲ ಸ್ವತಂತ್ರ ಇದ್ರೆ ಎಲ್ಲಿ ಬೇಕಾದ್ರೆ ಬರ್ಬೋದು. ಅದಕ್ಕೆ ಸ್ವಾಗತ ಮಾಡ್ತೀರಿ ಸರ್? ಸ್ವಾಗತ 100% ಸ್ವಾಗತ ಮಾಡಿ. ಎಲ್ಲಿ ಬೇಕಾದ್ರೆ ಯಾರು ಬೇಕಾದವ್ರು ಬರಲಿ, ಎಲ್ಲರಿಗೂ ಥ್ಯಾಂಕ್ ಯು ಸರ್. ಯಾರು ಅವರು